ಹಾಯ್ ಫ್ರೆಂಡ್ಸ್, ಜಯ ಕುಟುಂಬ ವ್ಲಾಗ್ಗೆ ಸ್ವಾಗತ. ಇವತ್ತು ಹೇರ್ ಕೇರ್ಗೆ ಒಂದು ಒಳ್ಳೆ ಆಯಿಲ್ ರೆಸಿಪಿ ಹೇಳ್ತೀನಿ ನೋಡಿ. ನಾನು ಈ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು. ಇದಕ್ಕೆ ಕರಿಬೇವು ಮತ್ತು ಮೆಂತ್ಯ ಹಾಕ್ಕೊಂಡು ಸಣ್ಣ ಉರಿಲಿ, ಜಾಸ್ತಿ ಬೇಡ, ಜಾಸ್ತಿ ಇದಾದರೆ ಇದೆಲ್ಲ ಸೀದೋಗ್ಬಿಡುತ್ತೆ. ಸಣ್ಣ ಉರಿಲಿ ಇದನ್ನು ಕಾಯಿಸ್ಕೊಂಡು ಆರಿಸ್ಕೊಂಡು ಇವಾಗ ತಲೆಗೆ ಹಚ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಬೇಗ ವೈಟು ಆಗಲ್ಲ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಹೇರ್ನ ಓಪನ್ ಮಾಡಿಕೊಂಡು ಚೆನ್ನಾಗಿ ಹಾಕ್ಕೋಬೇಕು. ಈ ರೀತಿ ಮಸಾಜ್ ಮಾಡೋದ್ರಿಂದ ಕೂದಲು ದಪ್ಪನೂ ಆಗುತ್ತೆ, ಬ್ಲ್ಯಾಕ್ ಆಗೂ ಆಗುತ್ತೆ, ಬೇಗ ಬಿಳಿ ಕೂದಲು ಸ್ಟಾರ್ಟ್ ಆಗಲ್ಲ, ಮತ್ತು ಹೇರ್ ಫಾಲು ಸಹ ಕಡಿಮೆ ಇರುತ್ತೆ. ಈ ರೀತಿ ನೀವು ಎಣ್ಣೆನ ಕಾಯಿಸ್ಕೊಂಡು ಇಟ್ಕೊಂಡು ಬೇಕಾದ್ರೆ ನೀವು ಅವಾಗ ಬೇಕಾದ್ರೆ ಯೂಸ್ ಮಾಡ್ಬೋದು. ಇಲ್ಲ ನಾನು ಫ್ರೆಶ್ ಆಗಿ ಆವಾಗಲೇ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅಂದರೂ ಓಕೆ. ನೋಡಿ, ಈ ರೀತಿ ಕೂದಲನ್ನ ಓಪನ್ ಮಾಡಿಕೊಂಡು ಎಣ್ಣೆ ತೊಗೊಂಡು ಮಸಾಜ್ ಮಾಡ್ಕೋಬೇಕು. ಮತ್ತು ನೀವು ಮಕ್ಳುಗಳಿಗೆ ಸ್ಕೂಲ್ಗೆ ಎಣ್ಣೆ ಹಾಕೊಳ್ಳೋ ಹಾಗಿಲ್ಲ, ಹಾಗೆ ಹಿಂಗೆ ಅಂತ ನೀವು ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲೂ ಆ ರೀತಿ ಹೇಳಲ್ಲ. ಆಲ್ಮೋಸ್ಟ್ ಎಲ್ಲರೂ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಬನ್ನಿ ಲೈಟಾಗಿ ಅಂತ ಹೇಳ್ತಾರೆ. ನೀವು ವಾರದಲ್ಲಿ ಒಂದ್ಸಲಿ ಎಣ್ಣೆ ಹಚ್ಚಿ, ಮತ್ತು ವಾರಕ್ಕೆ ಒಂದ್ಸಲಿ ತಲೆಗೆ ಸ್ನಾನ ಮಾಡಿಸಿ ಮಕ್ಳುಗಳಿಗೆ. ಜಾಸ್ತಿ ತಲೆಗೆ ನೀವು ನೀರು ಹಾಕಿದಷ್ಟು ಕೂದಲು ಹೇರ್ ಡ್ರೈ ಆಗ್ತಾ ಹೋಗುತ್ತೆ. ಅದರಲ್ಲಿರೋ ಮಾಯಿಶ್ಚರ್ ಹೊರಟೋಯ್ತು ಅಂತಂದರೆ ನಿಮ್ಗೆ ಆವಾಗಲೇ ಕೂದಲೆಲ್ಲ ಬ್ರೇಕ್ ಆಗೋದು, ಕವಲು ಹೊಡಿಯೋದು. ನೋಡಿ, ನಮ್ಮ ಮಕ್ಳುಗಳಿಗೆಲ್ಲ ಈ ರೀತಿ ಮಾಡೋದ್ರಿಂದ ಜಾಸ್ತಿ ಅವ್ರಿಗೆಲ್ಲ ಕವಲು ಹೊಡಿಯೋಕ್ಕೆಲ್ಲ ಬಿಡೋದಿಲ್ಲ. ಈ ರೀತಿ ಕೂದಲಿಗೆ ಎಲ್ಲದಕ್ಕೂ ಸರ್ಕೊಳ್ಳೋಣ. ಫುಲ್ ಕೂದಲು ತುದಿವರೆಗೂ ಹಾಕ್ಕೊಳ್ಳೋಣ. ಯಾಕಂದರೆ ಬರೀ ಮೇಲೆ ಕೂದಲಿಗೆ ಅದಕ್ಕೆ ಹಾಕಿದ್ರೆ ಸಾಲಲ್ಲ. ಫುಲ್ ತುದಿ ಕೂದಲುವರೆಗೂ ಹಾಕಿದ್ರೆ ಕೂದಲು ಕವಲು ಹೊಡಿಯೋಲ್ಲ, ಅಂದರೆ ಸ್ಪ್ಲಿಟ್ ಆಗಲ್ಲ. ಹಾಗೆ ಈ ಥರ ಎಣ್ಣೆ ಎಲ್ಲ ಹಚ್ಚಾದ್ಮೇಲೆ ಸ್ವಲ್ಪ ಮಸಾಜ್ ಮಾಡೋಣ. ಯಾಕಂದರೆ ಎಣ್ಣೆ ಎಲ್ಲ ಕ್ಲೀನಾಗಿ ತಲೆಗೆ ಬುಡಕ್ಕೆಲ್ಲ ಹಚ್ಕೋಬೇಕಲ್ವ, ಅದಕ್ಕೆ ಈ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳೋಣ. ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇದು ತಾಟಿನಿಂಗು. ಇದು ಒಂದು ತಾಟಿನಿಂಗು 4 ಎಳ್ನೀರು ಕುಡಿದಷ್ಟು ಸಮ ಇರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇದನ್ನು ತಿನ್ನೋರಿಗೆ, ಅಂದರೆ ಶುಗರ್ ಇರೋರಿಗೆ ಇದನ್ನು ತಿಂದರೆ ಆಲ್ಮೋಸ್ಟ್ ತುಂಬಾ ಕಂಟ್ರೋಲ್ ಆಗುತ್ತೆ. ಇದು ನಾವು ಪರೀಕ್ಷೆ ಮಾಡಿ ನೋಡಿದ್ದೀವಿ. ನಮ್ಮ ಅತ್ತೆ ಈ ತಾಟಿನಿಂಗು ವಾರದಲ್ಲಿ 2 ಸಲ 3 ಸಲ ತಿಂತಾರೆ. ಅದರಿಂದಾಗಿ ಶುಗರ್ ಕಂಟ್ರೋಲ್ ಇದೆ. ಸೊ ನೀವು ನಿಮ್ಮ ಮನೇಲಿ ಯಾರಾದರೂ ಶುಗರ್ ಇದ್ದರೆ ಇದನ್ನು ತಿಂದು ನೋಡಿ, ಖಂಡಿತ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮೊದಲು ನಾವು ಚಿಕ್ಕ ಹುಡುಗರಿದ್ದಾಗ ಆವಾಗ ಕತ್ಲೆಯಲ್ಲಿ ಎತ್ಕೊಂಡು ಬರೋರು ಎಲ್ರಿಗೂ ಜ್ಞಾಪಕ ಇರುತ್ತೆ ಅನಿಸುತ್ತೆ. ಬಟ್ ಇವಾಗ ಎಷ್ಟು ಇದು ಫೇಮಸ್ ಆಗಿದೆ ಅಂತಂದರೆ ಎಲ್ಲ ಕಡೆನೂ ನಿಮಗೆ ಈಸಿಯಾಗಿ ಸಿಗುತ್ತೆ. ಮೊದಲು ಇದು ಸ್ಟಾರ್ಟಿಂಗ್ ಬಂದಾಗ 40 ರೂಪಾಯಿ ಕಾಯಿತ್ತು. ಇವಾಗ ಸೀಸನ್ನು ಬಿಸಿಲು ಜಾಸ್ತಿ ಇರೋದ್ರಿಂದ 50 ರೂಪಾಯಿ ಒಂದು ಕಾಯಿನ ಮಾಡಿದ್ದಾರೆ. ನೋಡ್ರಿ, ಇವಾಗ ಇಲ್ಲಿರೋ ಒಟ್ಟು ಕಾಯಿ ಬಂದು 800 ರೂಪಾಯಿದು. ಅಂದರೆ ಟೋಟಲ್ಲು 10 ಕಾಯಿನ ಕ್ಲೀನ್ ಮಾಡಿಸಿ ಹಾಕಿರೋದು. ನೀವು ಶುಗರ್ ಇರೋರು ಇದನ್ನ ಒಂದೇ ಒಂದು ಸಲ ತಿಂದು ನೋಡಿ, ನಿಮಗೆ ಅದರ ರಿಸಲ್ಟ್ ಗೊತ್ತಾಗುತ್ತೆ. ವಾರದಲ್ಲಿ 3 ಸಲ ತಿನ್ನಿ. ನಿಮಗೆ ಆಟೋಮೆಟಿಕ್ಕಾಗಿ ಶುಗರ್ ಕಂಟ್ರೋಲ್ ಬಂದಿಲ್ಲ ಅಂದರೆ ನನಗೆ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಅಷ್ಟೇ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದರೊಳಗಡೆ 1 ಸ್ಪೂನು ನೀರು ಸಿಗ್ಬೋದು ಅಷ್ಟೇ. ಆದರೂ ಅದನ್ನ ತಿಂದರೆ ನಿಮಗೆ 4 ಎಳ್ನೀರು ಕುಡ್ದಿರೋ ಅಷ್ಟು ಸಮ ಆಗುತ್ತೆ. ಇಲ್ಲಿ ತಾಟಿ ನಿಂಗೆ ತಿನ್ನು ಅಂದರೆ ನಮ್ಮ ಮನೆಯಿರೋ ಪಾಪು ಬಿಡಿಸ್ಕೊಡ್ಬೇಕಂತೆ. ಬಿಡಿಸ್ಕೊಡ್ಬೇಕಾ ಪಾಪ? ಹಂಗೆ ತಿನ್ನಲ್ವಾ ನೀನು? ಬಿಡಿಸ್ಕೊಂಡು ತಿನ್ನಲ್ವಾ? ನನ್ನ ಮಕ್ಕಳೇ ಎಷ್ಟೋ ವಾಸಿ, ನೀನು ಇದೆಯಾ ನೋಡು. ಈ ಪಾಪುಗೆ ಬಿಡಿಸ್ಕೊಟ್ರೆ ಇಲ್ಲಿರೋದೆಲ್ಲ ತಿಂದು ಖಾಲಿ ಮಾಡುತ್ತೆ ಅಲ್ವಾ ಪಾಪು? ನಿಜ ತಾನೇ? ಹಲೋ, ಬಿಡಿಸ್ಕೊಡು ಬೇಗ, ಟೈಮ್ ಹಾಯ್ ಫ್ರೆಂಡ್, ಜಯ ಕುಟುಂಬ ವ್ಲಾಗ್ಸ್ಗೆ ಮತ್ತೆ ಸ್ವಾಗತ. ಇವತ್ತು ಎಲ್ಲರನ್ನೇ ನಾನು ಕೇಳ್ತಾಯಿದ್ರು, ನಿಮ್ಮ ಫೇಸು ಇಷ್ಟು ಕ್ಲಿಯರ್ ಆಗಿದೆ, ಹೇಗೆ ಸಾಧ್ಯ ಅಂತ. ಬನ್ನಿ ತೋರಿಸ್ತೀನಿ ನನ್ನ ಒಂದು ಫೇಸ್ಗೆ ನಾನು ಏನು ಟ್ರೀಟ್ ಮಾಡ್ತೀನಿ ಅಂತ. ನಾ ಹೇಳಿದ್ನಲ್ಲ, ಇವತ್ತು ನಾನು ಮುಲ್ತಾನಿ ಮಟ್ಟಿದು ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ. ಸೊ ಇದಕ್ಕೆ ಮುಲ್ತಾನಿ ಮಟ್ಟಿ, ರೋಸ್ ವಾಟರು ಮತ್ತು ಫೇಸ್ ವಾಶ್ದು, ಇದು ಆಲೋವೆರಾ ಫೇಸ್ ವಾಶ್ ಇದು. ಸೊ ಮುಲ್ತಾನಿ ಮಟ್ಟಿ ಬಂದು ನಮ್ಮ ಫೇಸಲ್ಲಿರೋಂಥ
ಡೆಡ್ ಸ್ಕಿನ್ಸ್ ಏನಿದೆ ಅದನ್ನ ತೆಗೆಯುತ್ತೆ. ಮತ್ತು ಆಯ್ಲಿ ಸ್ಕಿನ್ ಇರೋರಿಗೆ ಇದು ಬೆಸ್ಟ್ ಆಪ್ಷನ್ನು. ಸೊ ನನಗೆ ಡ್ರೈ ಸ್ಕಿನ್ ಇದೆ, ನಾನು ಯೂಸ್ ಮಾಡ್ಬೋದಾ ಅಂತಂದರೆ ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಬಟ್ ನೀವು ಇದ್ರ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಜೇನುತುಪ್ಪ ಮತ್ತು ಹಾಲು ಈ ಎರಡನ್ನ ನೀವು ಸ್ಕಿಪ್ ಮಾಡಿ ಜೇನುತುಪ್ಪ ಮತ್ತು ಹಾಲನ್ನು ಮಿಕ್ಸ್ ಮಾಡಿಕೊಂಡು ನೀವು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಒಂದು ಸ್ಕಿನ್ನು ಸಾಫ್ಟ್ ಆಗುತ್ತೆ, ಮಾಯಿಶ್ಚರ್ ಆಗುತ್ತೆ, ಮತ್ತೆ ಇನ್ನೂ ಜಾಸ್ತಿ ಡ್ರೈ ಆಗಲ್ಲ. ಬಟ್ ಆಯ್ಲಿ ಫೇಸ್ ಇರೋರು ಈ ರೀತಿ ಈ 3 ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡ್ರೆ ಸ್ವಲ್ಪ ಆಯ್ಲಿನೆಸ್ ಕಮ್ಮಿ ಆಗುತ್ತೆ, ಸಾಫ್ಟು ಇರುತ್ತೆ. ಬನ್ನಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1-2 ಸ್ಪೂನಷ್ಟು ಮುಲ್ತಾನಿ ಮಟ್ಟಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ 2 ಡ್ರಾಪ್ ಅಷ್ಟು, 2 ಇಲ್ಲ 3 ಡ್ರಾಪ್ ಅಷ್ಟು ರೋಸ್ ವಾಟ್ರ್ ಹಾಕ್ಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಜೆಲ್ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನು ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ರೀತಿ ಗಟ್ಟಿಯಾಗುತ್ತೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಲಮ್ಸ್ ಇರಬಾರ್ದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಅದರ ಸ್ಮೆಲ್ಲು ಇಲ್ಲೇ ಗೊತ್ತಾಗ್ತಾ ಇರುತ್ತೆ ನಿಮಗೆ. ರೋಸ್ ವಾಟರ್ ಸ್ಮೆಲ್ಲು ಘಮ್ ಅಂತ ಬರುತ್ತೆ ನೋಡಿ. ಇದು ಇವಾಗ ಗಟ್ಟಿ ಪೇಸ್ಟ್ ಆಗಿದೆ. ಸೊ ಇದಕ್ಕೆ ನಾನು ಸ್ವಲ್ಪ ವಾಟ್ರ್ ಹಾಕೋಣ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನಿಮ್ಮ ಫೇಸ್ಗೆ ಹಚ್ಚಿದ ತಕ್ಷಣ ಅದು ಕ್ಲೀನಾಗಿ ಅಪ್ಲೈ ಆಗಬೇಕು, ಆ ರೀತಿ ಇರಬೇಕು. ಮತ್ತು ಇನ್ನೂ ಒಂದು, ನಿಮಗೆ ಕೆಲವರಿಗೆ ಮುಲ್ತಾನಿ ಮಟ್ಟಿ ಹಾಕ್ಕೊಂಡ್ರೆ ಮುಖ ಎಲ್ಲ ನವೆ ಆಗುತ್ತೆ ಅಂತಾರೆ. ಸೊ ಅಂಥವರು ಪ್ಯಾಚ್ ಟೆಸ್ಟನ್ನು ಮಾಡಬೇಕು. ಪ್ಯಾಚ್ ಟೆಸ್ಟು ಹೇಗೆ ಅಂತಂದರೆ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ತಗೊಂಡು ಸ್ವಲ್ಪ ಈ ರೀತಿ ಕೈಗೆ ಯಾವತ್ತೂ ಪ್ಯಾಚ್ ಟೆಸ್ಟನ್ನು ಮಾಡಬೇಕು ನೀವು. ಈ ರೀತಿ ಹಚ್ಕೊಂಡು ನಿಮಗೆ ಇದು ಸೂಟ್ ಆಗುತ್ತಾ ಇಲ್ವಾ ಅಂತ ಇದು ಡ್ರೈ ಆದಮೇಲೆ ನೀವು ಅದನ್ನು ಸ್ವಲ್ಪ ಒರೆಸ್ಬಿಟ್ಟು ಬಟ್ಟೆಲಿ ಅಥವಾ ವೈಪ್ಸಲ್ಲಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ತಣ್ಣೀರಲ್ಲಿ ತೊಳೆದ್ಬಿಟ್ಟು ನೀವು ನೋಡಬೇಕು. ನಿಮ್ಗೆ ಯಾವುದೇ ರೀತಿ ರ್ಯಾಷಸ್ ಆಗದಿದ್ದರೆ, ನವೆ ಆಗಲಿಲ್ಲ ಅಂತಂದರೆ ಆಮೇಲೆ ನೀವು ಮುಖಕ್ಕೆ ಟ್ರೈ ಮಾಡಬೇಕು. ನೀವು ಯಾವುದೇ ಪ್ಯಾಕ್ ಹಾಕೊಳ್ಳೋಕ್ಕೂ ಮುಂಚೆ ಒಂದು ಸಲ ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಬನ್ನಿ ಇವಾಗ ಮುಖಕ್ಕೆ ಹಚ್ಕೊಳ್ಳೋಣ. ಬೇಕು ಅಂದರೆ ನೀವು ಇದಕ್ಕೆ ಫ್ರೆಶ್ ಆಗಿರೋ ಆ್ಯಲೋವೆರಾ ಜೆಲ್ನೂ ಸಹ ಯೂಸ್ ಮಾಡ್ಬೋದು. ನಿಮಗೆ ಆಪ್ಷನಲ್ ಅದು. ನನಗೆ ಆ್ಯಲೋವೆರಾ ಜೆಲ್ ಸಿಗದೇ ಇರೋದಕ್ಕೆ ನಾನು ರೆಡಿಮೇಡ್ ಜೆಲ್ ತೊಗೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಕ್ರೀಮಿ ಟೆಕ್ಸ್ಚರಲ್ಲಿದ್ರೇ ನೀವು ಮುಖಕ್ಕೆ ಹಚ್ಚೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ನನ್ನನ್ನು ಕೇಳ್ತಿದ್ರು, ನೀವು ಯಾವ ಸೋಪ್ ಹಾಕ್ತೀರಾ, ಯಾವ ಫೇಸ್ ವಾಶ್ ಮಾಡ್ತೀರಾ. ನಾನು ಫೇಸ್ ವಾಶ್ ಮಾಡೋದು ಬರೀ ಹಿಮಾಲಯ ಅವ್ರದ್ದು ನೀಮ್ ಫೇಸ್ ವಾಶ್, ಇದೊಂದನ್ನು ಮಾತ್ರ ಯೂಸ್ ಮಾಡೋದು ನಾನು. ಇದನ್ನು ಬಿಟ್ಟರೆ ನಾನು ಬೇರೆ ಏನೂ ಯೂಸ್ ಮಾಡೋದಿಲ್ಲ. ಯಾಕಂದರೆ ನೀವು ಎಷ್ಟು ಮುಖಕ್ಕೆ ಸೋಪ್ಗಳನ್ನ ಚೇಂಜ್ ಮಾಡ್ತೀರಾ, ಎಷ್ಟು ಬೇರೆ ಬೇರೆ ಪ್ರಾಡಕ್ಟನ್ನು ಯೂಸ್ ಮಾಡ್ತೀರಾ, ಅಷ್ಟು ನಿಮ್ಮ ಮುಖ ಹಾಳಾಗ್ತಾ ಹೋಗುತ್ತೆ. ಸೊ ನೀವು ಈ ರೀತಿ ಮಾಡೋದ್ರಿಂದ ಯಾವುದಾದ್ರೂ ಒಂದು ಮಾತ್ರ ನೀವು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾಯಿದ್ರೆ ಆಲ್ಮೋಸ್ಟ್ ನಿಮಗೆ ಒಳ್ಳೆ ರಿಸಲ್ಟೇ ಬರುತ್ತೆ. ನೋಡ್ತಾ ಇದ್ದಾರೆ, ನನಗೆ ಬುದ್ಧಿ ಬಂದಾಗಲಿಂದ ನಾನು ಇದನ್ನು ಬಿಟ್ಟು ಬೇರೆ ಏನೂ ಯೂಸ್ ಮಾಡಿಲ್ಲ. ಬೇರೆ ಯಾವ ಕ್ರೀಮ್ ಆಗಲಿ, ಯಾವ ಸೋಪ್ ಆಗಲಿ ಮುಖಕ್ಕೆ ಹಚ್ಚೋದಿಲ್ಲ. ಸೊ ಅದರಿಂದ ನನ್ನ ಫೇಸು ಈಗಲೂ ಅಷ್ಟೇ ಚೆನ್ನಾಗಿದೆ. ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ, ಯಾವುದೇ ರೀತಿ ಡ್ರೈನೆಸ್ ಇಲ್ಲ. ನೋಡ್ತಿದ್ದೀರಲ್ಲ, ಎಷ್ಟು ಕ್ರೀಮಿಯಾಗಿ ಸಾಫ್ಟಿಯಾಗಿದೆ. ಬೇಕು ಅಂದರೆ ನೀವು ಇದಕ್ಕೆ ಫ್ರೆಶ್ ಆಗಿರೋಂಥ ಆ್ಯಲೋವೆರಾ ಜೆಲ್ನ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬಟ್ ನನಗೆ ಇಲ್ಲಿ ಆ್ಯಲೋವೆರಾ ಜೆಲ್ ಸಿಗದೇ ಇರೋದ್ರಿಂದ ನಾನು ಇದಕ್ಕೆ ಆ್ಯಲೋವೆರಾ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೀನಿ. ಯಾಕಂದರೆ ತೆಗೆಯೋದಕ್ಕೂ ಈಸಿಯಾಗಿರುತ್ತೆ, ರಿಮೂವ್ ಮಾಡೋದಕ್ಕೂ. ಮತ್ತು ಮುಖದಲ್ಲಿ ನವೆ ಕಾಣಿಸ್ಕೊಳ್ಳೋದಿಲ್ಲ. ಕೆಲವರು ಮುಲ್ತಾನಿ ಮಟ್ಟಿ ಹಾಕೋದ್ರಿಂದ ನವೆ ಆಗುತ್ತೆ ಅಂತಾರೆ, ಬಟ್ ಇದರಲ್ಲಿ ಯಾವುದೇ ರೀತಿ ನವೆ ಇರೋದಿಲ್ಲ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಸಿಕ್ಕಿದರೆ ಆದಷ್ಟು ಫ್ರೆಶ್ ಆಗಿರೋಂಥ ಆ್ಯಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು ನೀವು. ಒಂದ್ಸಲ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಿಮಗೆ ಹೇಗಿತ್ತು ರಿಸಲ್ಟು ಅಂತ. ಬನ್ನಿ ಇದನ್ನು ಅಪ್ಲೈ ಮಾಡೋಣ. ಸೊ ನೋಡಿ, ರೀತಿ ಹಚ್ಕೊಳ್ಳಿ ಕ್ಲೀನಾಗಿ.
ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಹಚ್ಕೊಳ್ಳಿ. ಈ ರೀತಿ ಹಚ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಡ್ರೈ ಆದಮೇಲೆ ಸ್ವಲ್ಪ ರೋಸ್ ವಾಟರ್ನ ಹತ್ತಿಲಿ ಚೆನ್ನಾಗಿ ಎತ್ಕೊಂಡು ಕ್ಲೀನಾಗಿ ಅದನ್ನೆಲ್ಲ ವೈಪ್ ಮಾಡ್ಕೊಳ್ಳಿ. ಈ ರೀತಿ ಫೇಸ್ ಪ್ಯಾಕ್ನ ನೀವು ಮಂತ್ಲಿ ಒಂದ್ಸಲಿ ಹಚ್ಚಿದ್ರೆ ಸಾಕು. ತಿಂಗಳಿಗೆ ಒಂದ್ಸಲಿ ಹಚ್ಚೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮ್ಮ ಫೇಸು ಮೊದಲು ಹೇಗಿತ್ತು, ಇವಾಗ ಹೇಗಿದೆ ಅಂತ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಒಂದ್ಸಲಿ ನೀವು ಈ ಫೇಸ್ ಪ್ಯಾಕ್ನ ಹಚ್ಚಿ ಈ ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ಎಲ್ಲ ಡ್ರೈ ಆಗಿತ್ತು. ರೋಸ್ ವಾಟ್ರ್ ಹಾಕ್ಕೊಂಡು ಸಾಫ್ಟ್ ಮಾಡಿಕೊಂಡು ಆಮೇಲೆ ವಾಶ್ ಮಾಡ್ತೀನಿ. ತುಂಬ ಗಟ್ಟಿ ಇದ್ದಾಗ ವಾಶ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಯಜಮಾನ್ರು ನೋಡ್ತಾ ಇದ್ದಾರೆ. ತಾನೇ ಅದು. ಸಗಣಿ ಅಲ್ಲ ರೀ, ಇದು ಮುಲ್ತಾನಿ ಮಟ್ಟಿ. ಅಯ್ಯೋ ನಿನ್ನ. ಎಲ್ಲರ ಹತ್ರ ಇವ್ರು ಸಗಣಿ ಹಚ್ಕೋತಾಳೆ ಅಂತ ಹೇಳ್ಬಿಟ್ಟು ಇದು ಹಚ್ಕೊಂಡ್ರದಕ್ಕೆ ಅವಾಗ್ಲಿಂದ ಸಗಣಿ ಹಚ್ಕೊಂಡಿದ್ಯಾ ಅಂತಾರೆ. ಅಯ್ಯೋ ದೇವ್ರೆ. ಈ ರೀತಿ ನೀವು ರೋಸ್ ವಾಟ್ರಲ್ಲಿ ಸಾಫ್ಟ್ ಮಾಡ್ಕೊಳ್ಳೋದ್ರಿಂದ ಕ್ಲೀನಾಗಿ ಬೇಗನೆ ವಾಶ್ ಮಾಡ್ಬೋದು. ಕಾಣಿಸ್ತಿದೆಯಲ್ಲ, ಇವಾಗ ಇದನ್ನು ಹೋಗಿ ವಾಶ್ ಮಾಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ, ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಸಾಫ್ಟ್ ಅನ್ನಿಸ್ತಿದೆ. ನಿಮಗೆ ಅಕಸ್ಮಾತ್ ಡ್ರೈ ಅಂತ ಅನಿಸಿದೆ, ಸ್ವಲ್ಪ ರೋಸ್ ವಾಟ್ರ್ ಹಾಕ್ಕೊಂಡು ಸಾಫ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ನನ್ನ ವ್ಲಾಗ್ಸು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಟಿಪ್ಸ್ ತೊಗೊಂಡು ನೆಕ್ಸ್ಟ್ ವೀಕ್. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನನ್ನದು ಸಾಫ್ಟಾಗಿ ಫೀಲ್ ಆಗ್ತಾಯಿದೆ. ಸೊ ನೀವು ಇದನ್ನು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮಂತ್ಲಿ ಒನ್ಸ್ ಆದರೂ ಇದನ್ನು ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಈ ಒಂದು ನನ್ನ ಒಂದು ಟಿಪ್ಸ್ ಇಷ್ಟ ಆಗಿದರೆ, ನನ್ನ ಒಂದು ಫೇಸ್ ಪ್ಯಾಕ್ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ನೀವೇನಾದರೂ ಹೊಸದೊಬ್ಬರು ಏನಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.